ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡುವಂತ ವಿಚಾರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ ಆರಂಭ ಆಗಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಭೆಯನ್ನು ತೆಗೆದುಕೊಂಡಿದ್ದಾರೆ. ಕಾರಾಗೃಹ ಇಲಾಖೆಯ ಅಧಿಕಾರಿಗಳ ಜೊತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಭೆಯನ್ನು ನಡೆಸ್ತಾ ಇದ್ದಾರೆ. ಕೈದಿಗಳಿಗೆ ರಾಜಾತಿಥ್ಯದ ವಿಡಿಯೋ ವೈರಲ್ ಆದಂತ ಬೆನ್ನಲ್ಲೇ ಈಗ ಬೆಂಗಳೂರಿನ ಶೇಷಾದ್ರಿ ರಸ್ತೆಯ ಇಲಾಖಾ ಕಚೇರಿಯಲ್ಲಿ ಸಭೆ ಆರಂಭ ಆಗಿದೆ. ರಾಜ್ಯದ ಎಲ್ಲ ಜೈಲುಗಳ ಅಧಿಕಾರಿಗಳು ಅಧೀಕ್ಷಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕೈದಿಗಳ ಅಂಕಿ ಅಂಶ ಅದರ ಬಗ್ಗೆ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿ ಪಡಿತಾ ಇದ್ದಾರೆ. ಎಡಿಜಿಪಿ ದಯಾನಂದ್ ಅನುಪಸ್ಥಿತಿಯಲ್ಲಿ ಪರಮೇಶ್ವರ್ ಮೀಟಿಂಗ್ನ ಮಾಡ್ತಾ ಇದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದಯಾನಂದ್ ಭಾಗಿಯಾಗುವಂತ ಸಾಧ್ಯತೆ ಇದೆ. ಇನ್ನು ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ನೀಡ್ತಾ ಇರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಯಾವಾಗ ವೈರಲ್ ಆಯಿತೋ ಈಗ ಗೃಹ ಸಚಿವರು ಎಚ್ಚೆತ್ತುಕೊಂಡಿದ್ದಾರೆ. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಗೃಹ ಸಚಿವರು ಮೀಟಿಂಗ್ನ ಮಾಡ್ತಾರೆ, ಸಭೆನ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಕೊಟ್ಟಿದ್ರು. ಇವತ್ತು ಮೀಟಿಂಗ್ನ ತೆಗೆದುಕೊಂಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಎಲ್ಲವೂ ಸಿಗ್ತಾ ಇದೆ ಜೈಲಿನಲ್ಲಿ. ಎಣ್ಣೆ, ನಾನ್ ವೆಜ್, ರಾಜಾತಿಥ್ಯ ಎಲ್ಲವೂ ಕೂಡ ಸಿಗ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಪ್ರಸಾದ್, ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಗೃಹ ಸಚಿವ ಈಗ ಅಲರ್ಟ್ ಆಗಿರುವಂಥದ್ದು. ಹೋಮ್ ಮಿನಿಸ್ಟರ್ ನೇತೃತ್ವದಲ್ಲಿ ಈಗ ಸಭೆ ಆರಂಭ ಆಗಿದೆ. ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಯಾವೆಲ್ಲ ವಿಷಯ ಬಗ್ಗೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ ಶಿವಪ್ರಸಾದ್? ಖಂಡಿತವಾಗಿಯೂ ಮಧುಸೂದನ್, ಈಗಾಗಲೇ ರೈಲಿನಲ್ಲಿ ಜೈಲೂಟ ನೀಡ್ತಕ್ಕಂಥ ವಿಚಾರ ಮತ್ತೆ ರಾಜಾತಿಥ್ಯ ವಿಚಾರವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಈ ವಿಚಾರ ಕುರಿತಂತೆ ಈಗಾಗಲೇ ಸಿಎಂ ಕೂಡ ನಿರ್ದೇಶನ ನೀಡಿದ್ರು. ಈ ತರಹದ ಅಕ್ರಮ ವಿಚಾರ ಕುರಿತಂತೆ ಸರ್ಕಾರಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಮುಜುಗರ ಕೂಡ ಉಂಟಾಗಿತ್ತು. ಹಾಗಾಗಿ ಈಗಿರ್ತಕ್ಕಂಥ ಅಲ್ಲಿನ ಆಡಳಿತ ವೈಖರಿ ಇರ್ಬೋದು, ಅಲ್ಲಿ ಅಧಿಕಾರಿಗಳು ಯಾವ ರೀತಿ ನಿರ್ವಹಣೆ ಮಾಡ್ತಾರೆ, ಜೈಲಿನಲ್ಲಿ ಎಷ್ಟು ಜನ ಸಿಬ್ಬಂದಿ ಇರುತ್ತೆ, ಅವ್ರಿಗೆ ಏನ್ ಮೆನು ಕೊಡ್ಲಾಗಿರುತ್ತೆ ಅಂತಕ್ಕಂಥ ವಿಚಾರಗಳ ಜೊತೆಗೆ ಈಗ ವೈರಲ್ ಆಗಿರ್ತಕ್ಕಂಥ ವಿಡಿಯೋ ಇರ್ಬೋದು, ಫೋಟೋಗಳ ವಿಚಾರ ಕುರಿತಂತೆ ಕೂಡ ಅಧಿಕಾರಿಗಳಿಗೆ ಪರಮೇಶ್ವರ್ ಅವರು ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಪ್ರಮುಖವಾಗಿ ಈ ರೀತಿಯ ಅಧಿಕಾರಿಗಳೇ ಈ ವಿಚಾರದಲ್ಲಿ ಶಾಮೀಲಾಗಿರೋ ಬಗ್ಗೆ ಗುಮಾನಿಯನ್ನು ಕೂಡ ವ್ಯಕ್ತಪಡಿಸಿದ್ದು. ಯಾವ್ಯಾವೆಲ್ಲ ಅಧಿಕಾರಿಗಳು ಯಾವ ರೀತಿ ನಿರ್ವಹಣೆ ಮಾಡ್ತಾರೆ, ಪ್ರಮುಖವಾಗಿ ಕೈದಿಗಳಿಗೆ ಈ ರೀತಿಯ ಕಾರಾಗೃಹದಲ್ಲಿ ರಾಜ ಆತಿಥ್ಯ ನೀಡಿದ್ರೆ ಯಾವ ರೀತಿ ಪಕ್ಷಪಾತ ಅಥವಾ ಪಾರದರ್ಶಕ ಆಡಳಿತ ನೀಡ್ಲಿಕ್ಕೆ ಸಾಧ್ಯ, ಈ ರೀತಿಯ ಬೆಳವಣಿಗೆಗಳನ್ನ ಸಹಿಸಲಾಗೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಇನ್ನು ವಿದೇಶದಲ್ಲಿರುವ ದಯಾನಂದ್ ಅವರು ಕೂಡ ಈಗ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗಿಯಾಗ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಸದ್ಯ ಈವರೆಗೂ ಕೂಡ ಅವರು ಗೃಹ ಸಚಿವರ ಸಭೆಯಲ್ಲಿ ಭಾಗಿಯಾಗಿಲ್ಲ. ಇದನ್ನ ಹೊರತುಪಡಿಸಿದರೆ ಅನೇಕ ಪ್ರಮುಖ ಇಲಾಖೆಯ ಅನೇಕ ಅಧಿಕಾರಿಗಳು ಭಾಗಿಯಾಗಿದ್ದು, ಯಾವ ರೀತಿ ಅಂದ್ರೆ ಕಳೆದ ವರ್ಷ ಇರಬಹುದು ಕೆಲವೊಂದು ಸಬೂಬನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಅದು ಹಳೆಯ ವಿಡಿಯೋ ಆದ್ರಿಂದ ಈಗ ನಮ್ಮ ಆಡಳಿತಾವಧಿಯಲ್ಲಿ ಆ ರೀತಿಯ ಯಾವುದೇ ಗೊಂದಲ ಆಗಿಲ್ಲ, ಆ ರೀತಿ ಅಕ್ರಮಕ್ಕೆ ನಾವು ಆಸ್ಪದ ಕೊಟ್ಟಿಲ್ಲ ಅಂತಕ್ಕಂಥ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಇನ್ನಷ್ಟು ಸುಧಾರಣೆಗೊಳಿಸ್ತಕ್ಕಂಥ ವಿಚಾರ ಜೊತೆಗೆ ಅಲ್ಲಿನ ದೂರವಾಣಿಯನ್ನ ಬಳಸ್ತಾ ಇರ್ತಕ್ಕಂಥ ವಿಚಾರ ಕುರಿತಂತೆ ಕೂಡ ಪರಮೇಶ್ವರ್ ಅವರು ಗರಂ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಈಗಷ್ಟೇ ಸಭೆ ಆರಂಭವಾಗಿದ್ದು, ಪ್ರಾಥಮಿಕವಾಗಿ ಯಾವ ರೀತಿ ಜೈಲಿನಲ್ಲಿ ದಿನನಿತ್ಯ ಯಾವ ರೀತಿ ಇರುತ್ತೆ, ಮತ್ತೆ ಅಧಿಕಾರಿಗಳು ಯಾವ ರೀತಿ ಅವ್ರನ್ನ ಅಟೆಂಡೆನ್ಸ್ ತೆಗೆದುಕೊಳ್ಳಲಾಗುತ್ತೆ, ಈ ಸಂದರ್ಭದಲ್ಲಿ ಏನಾದ್ರು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಅವ್ರು ಏನಾದ್ರು ಮೊಬೈಲ್ ಕೊಟ್ಟು ಈ ರೀತಿಯ ಗೊಂದಲ ಕಾರಣ ಆದ್ರ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಪರಮೇಶ್ವರ್ ಅವರು ಪಡಿತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಇನ್ನೂ ಕೂಡ ಸಭೆ ನಡೀತಾ ಇರೋದ್ರಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೂಡ ನಿರೀಕ್ಷಿಸಲಾಗುತ್ತೆ. ಸಭೆ ನಂತರ ಏನೇನೆಲ್ಲ ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ, ಜೊತೆಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಲಾಗಿದೆ ಅಂತಕ್ಕಂಥ ವಿಚಾರ ಕುರಿತಂತೆ ಗೃಹ ಸಚಿವರೇ ಮಾಹಿತಿಯನ್ನ ನೀಡಲಿದ್ದಾರೆ. ಅಧಿಕಾರಿಗಳೆಲ್ಲ ಈವರೆಗಿನ ಬೆಳವಣಿಗೆಗಳಿರ್ಬೋದು, ಈ ರೀತಿಯ ವಿಡಿಯೋಗಳು ವೈರಲ್ ಆಗಿರ್ತಕ್ಕಂಥ ವಿಚಾರ ಜೊತೆಗೆ ಸರ್ಕಾರಕ್ಕೆ ಮುಜುಗರ ಆಗಿರ್ತಕ್ಕಂಥ ವಿಚಾರವನ್ನ ಕುರಿತಂತೆನೂ ಕೂಡ ಅಧಿಕಾರಿಗಳು ಗೃಹ ಸಚಿವರನ್ನ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನದಿಂದ ಇದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದ್ದು, ಸದ್ಯ ಈಗ ಸಭೆಯ ನಂತರ ಇನ್ನೂ ಹೆಚ್ಚಿನ ಮಾಹಿತಿ ಲಭ್ಯವಾಗಲಿದೆ. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.